Hello everyone, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ಈ ಥರ ಒಂದು ಟಾಪಿಕ್ ನನ್ನ ಒಂದು ಚಾನಲಲ್ಲಿ ನಾನು ಮಾಡಿರಲಿಲ್ಲ. ಸೊ ಲೆಟ್ಸ್ ಸಿ ಈ ಒಂದು ಟಾಪಿಕ್ ಡೈವ್ ಇನ್ ಆಗೋಣ. ಹೋಗೋದಕ್ಕೂ ಮುಂಚೆ ಫಸ್ಟ್ ನಾನು ಡಿಸ್ಕ್ರೈಬ್ ಮಾಡ್ತೀನಿ ಏನ್ರ ಬಗ್ಗೆ ಈ ಒಂದು ವಿಡಿಯೋ, ಯಾಕೆ ಇದು ಸ್ಪೆಷಲ್ ವಿಡಿಯೋ ಆ್ಯಂಡ್ ಇದರಲ್ಲಿ ಅಂಥದ್ದು ಸ್ಪೆಷಲ್ ಮೆಸೇಜ್ ಏನು ಸಿಗುತ್ತೆ. ಡೆಫಿನೆಟ್ಲಿ ಯಾರೆಲ್ಲ ಲೈಫಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಅಂದರೆ ಒಂದು ಲೈಫ್ ಹಿಂದೆ ಹೋಗ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ, ಅದು ನಿಂತಲ್ಲೇ ಇದೆ ಅಂತ ಆಗಿರ್ಬೋದು, ಅಥವಾ ತುಂಬ ಜನ ನೀವೇ ಬ್ಲೇಮ್ ಮಾಡ್ಕೊತಾ ಇರ್ಬೋದು ಕೆಲವೊಂದೊಂದು ವಿಚಾರಗಳಿಗೆ. ನನ್ನಿಂದನೇ ಹಿಂಗಾಯ್ತು, ನಾನು ಅವತ್ತು ಹಂಗೆ ಮಾಡಿದಕ್ಕೆ ಹಿಂಗಾಯ್ತು, ಅಥವಾ ತುಂಬ ಜನ ಏನೋ ಒಂದು ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಮೇಲೆ ನೀವೇ ಬ್ಲೇಮ್ ಹಾಕೊತಾ ಇರ್ಬೋದು. ನಾನೇ ತಪ್ಪು ಮಾಡಿದೆ, ಅಥವಾ ನಿಮ್ಮ ಹಣೆ ಬರದ ಮೇಲೆ ಬ್ಲೇಮ್ ಮಾಡ್ಕೊಂತ ಇರೋ, ಅಥವಾ ನಿಮ್ಮ ಫ್ಯಾಮಿಲಿ ಅವ್ರ ಮೇಲೆ ಏನಕ್ಕಾರು ಬ್ಲೇಮ್ ಮಾಡ್ತಾ ಇರೋ, ಅಥವಾ 10 ವರ್ಷದ ಮುಂಚೆ ಏನೋ ಒಂದು ಡಿಸಿಷನ್ ತಗೊಂಡಿದ್ರಿ, ಆ ಡಿಸಿಷನ್ ಇಂದ ನಿಮಗೆ ಇನ್ನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗ್ತಾ ಇರ್ಬೋದು ತುಂಬಾ ಜನಕ್ಕೆ. ಸೊ ಲೆಟ್ಸ್ ಸಿ, ಯಾಕೆ ನಿಮಗೆ ಈ ಒಂದು ಪ್ರಶ್ನೆ, ನನ್ನ ಲೈಫಲ್ಲೇ ಯಾಕೆ ಹಿಂಗ್ ಆಗ್ತಾ ಇದೆ, ಈ ತರ ಒಂದು ಪ್ರಶ್ನೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದೀರ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇದೆ ಅಂತಾನೆ ಅರ್ಥ. ಸೊ ಲೆಟ್ಸ್ ಸಿ, ಯಾಕೆ ನಿಮಗೆ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ, ಯಾಕೆ ನಿಮಗೆ ಫೀಲ್ ಆಗ್ತಾ ಇದೆ ನನ್ನ ಲೈಫಲ್ಲೇ ಹಿಂಗಾಗ್ತಾ ಇದೆ ಆ್ಯಂಡ್ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ, ಇದಕ್ಕೆ ಎಕ್ಸಾಕ್ಟ್ ಆಗಿ ಗೈಡೆನ್ಸ್ ಏನ್ ಬೇಕು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಗೈಸ್, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ 2 ಆಪ್ಷನ್ ಅಲ್ಲಿ 1 ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅನ್ಕೊಂತೀನಿ. ಅಂಡ್ ನೀವು ನಿಮ್ಮ ಆಪ್ಷನ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಟೈಮ್ ಸ್ಟಾಂಪ್ಸ್, ನೀವು ಡೈರೆಕ್ಟ್ ಆಗಿ ನಿಮ್ಮ ರೀಡಿಂಗಿಗೆ ಹೋಗ್ಬೋದು. ಓಕೆ, ತಡ ಮಾಡೋದು ಬೇಡ, ಜಾಸ್ತಿ ಡಿಸ್ಕ್ರೈಬ್ ಮಾಡೋದು ಕೂಡ ಬೇಡ. ರೀಡಿಂಗ್ ಅಲ್ಲೇ ನೋಡೋಣ ಏನ್ ಮೆಸೇಜ್ ನಾನು ಡೈರೆಕ್ಟ್ ಆಗಿ ರಿವೀಲ್ ಮಾಡೋಣ, ಜಾಸ್ತಿ ಏನು ಪಾಲಿಶ್ ಮಾಡೋದು ಬೇಡ ಹಂಗ ಅನ್ಕೊಂಡಿದೀನಿ. ಆಲ್ ರೈಟ್, ಸೊ ಗ್ರೂಪ್ 1 ಯಾರಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಟ್ಯಾರೋ ರೀಡಿಂಗ್. ನೋಡೋಣ ಯಾಕೆ ನಿಮಗೆ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ನನ್ನ ಲೈಫೆಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರು ಇದು ಮುಂದೆ ಯಾಕೆ ಹೋಗ್ತಾ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಯಾಕೆ ನಂಗೆ ಕೆಲಸ ಸಿಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ತಡ ಆಗ್ತಾ ಇದೆ. ನಾನು ತುಂಬ ಪ್ರಿಪೇರ್ ಆಗ್ತಾ ಇದ್ದೀನಿ ಎಕ್ಸಾಮ್ಸಿಗೆ, ಬಟ್ ಎಕ್ಸಾಮ್ಸ್ ಔಟ್ಕಮ್ ನಂಗೆ ಯಾಕೆ ಬರ್ತಾ ಇಲ್ಲ. ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಯಾಕೆ ನನಗೆ ಆ ಒಂದು ರಿಸಲ್ಟ್ಸ್ ಬರ್ತಾ ಇಲ್ಲ. ಸೊ ಈ ಥರ ಒಂದು ಕ್ವೆಶನ್ ನಿಮ್ಮ ಮನಸ್ಸಲ್ಲಿದೆ ಡೆಫಿನೆಟ್ಲಿ ಗ್ರೂಪ್ 1. ಸೊ ಲೆಟ್ಸ್ ಇದಕ್ಕೊಂದು ಆನ್ಸರ್ ಫೈಂಡ್ ಔಟ್ ಮಾಡೋಣ ಆ್ಯಂಡ್ ಗೈಡೆನ್ಸ್ ಏನಿದೆ ಅಂತ ಕೂಡ ನೋಡೋಣ. ಓಕೆ, ಗ್ರೂಪ್ 1 ಲೆಟ್ಸ್ ಸಿ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಲೆಟ್ಸ್ ಸಿ ಗ್ರೂಪ್ 1. ದೇರ್ ಇಸ್ 5 ಆಫ್ ಕಪ್ಸ್. ಸೊ ತುಂಬಾ ಚೆನ್ನಾಗಿ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ, ಎಮೋಷನಲಿ ನಿಮಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಅಂದ್ರೆ ಒಂದು ರಿಲೇಶನ್ಶಿಪ್ ಸ್ಪೆಸಿಫಿಕ್ ಆಗಿ ಒಬ್ರನ್ನ ಮರೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ, ಅದಾಗ್ತಾ ಇಲ್ಲ, ನಿಮಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಲೈಕ್
ಕಾನ್ಶಿಯಸ್ ಅಲ್ಲಿ ನಿಮಗೆ ಗೊತ್ತಿದೆ, ಅಂದ್ರೆ ರಿಯಾಲಿಟಿಲಿ ಗೊತ್ತಿದೆ, ಈ ಪರ್ಸನ್ ನಾನು ನೆನಪಿಸ್ಕೊಂಡ್ರೆ ಈ ಪರ್ಸನ್ ಮತ್ತೆ ಮತ್ತೆ ನಾನು ಲೈಫಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂತಾನೆ ಇದ್ರೆ, ಅಥವಾ ಈ ಒಂದು ರಿಲೇಶನ್ಶಿಪ್ ನಾನು ಮತ್ತೆ ಮತ್ತೆ ನನ್ನ ಲೈಫಲ್ಲಿ ಬೇಕು ಹಿಂಗೆ ಕೇಳ್ತಾನೆ ಇದ್ರೆ ಅದಕ್ಕೊಂದು ಅರ್ಥ ಇಲ್ಲ. ಅಂಡ್ ಅದನ್ನ ನನಗಿನ್ನು ಪೇನೇ ಆಗೋದು, ನನಗೆ ಅದನ್ನ ನೋವೇ ಆಗೋದು, ಈ ಒಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಗ್ರೂಪ್ 1. ಬಟ್ ನೀವು ಮತ್ತೆ ಮತ್ತೆ ನಿಮಗೆ ಯಾರು ಹರ್ಟ್ ಮಾಡಿ ಹೋಗಿದ್ದಾರೆ ಅವ್ರನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಂತಾ ಇದ್ದೀರಾ, ಅವರೇ ಮತ್ತೆ ಮತ್ತೆ ನಿಮ್ಮ ಲೈಫಲ್ಲಿ ಬೇಕು ಅಂತ ಕೇಳ್ತಾ ಇದ್ದೀರಾ, ಅಥವಾ ಇಟ್ಸ್ ಲೈಕ್ ಒಂದು ಕಾರ್ಮಿಕ್, ನೋಡೋಣ ಕಾರ್ಮಿಕ್ ಕಾರ್ಡ್ ಬರುತ್ತಾ ಅಂತ. ಬಟ್ ಐ ಆಮ್ ಕೈಂಡ್ ಆಫ್ ಫೀಲಿಂಗ್ ನೀವು ಆ ಒಂದು ಪಾಠ ಇನ್ನೂ ಕಲ್ತಿಲ್ಲ ಅಂತ. ಬಿಕಾಸ್ ತುಂಬಾ ಜನ ನಾನು ಏನ್ ನೋಡ್ತಾ ಇದೀನಿ, 5 ಆಫ್ ಕಪ್ಸ್ ಅಂತ ಅಂದ್ರೆ ಒಂದು ಎಮೋಷನಲಿ ಲೋ ಕಾರ್ಡ್ ಇದು. ಅಂದ್ರೆ ಪಾಸ್ಟ್ ಅಲ್ಲಿ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಸಮ್ ನೆಗೆಟಿವ್ ಸಿಚುವೇಶನ್, ಅದ್ರಿಂದ ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ತುಂಬಾ ಜನಕ್ಕೆ. ನಿಮ್ಮ ಮನ್ಸಲ್ಲಿ ಇವಾಗ ಇರುವಂತ ಒಂದು ಕಾರಣ ಏನಂತ ಅಂದ್ರೆ, ನಾನು ಎಷ್ಟೇ ಟ್ರೈ ಮಾಡ್ತಾ ಇದೀನಿ ಈ ಪರ್ಸನ್ ನ ಮರೆಯೋದಕ್ಕೆ, ಈ ಒಂದು ಕನೆಕ್ಷನ್ ನ ಮರೆಯೋದಕ್ಕೆ, ನನಗೆ ಈ ಪರ್ಸನ್ ಮೋಸ ಮಾಡಿದ್ದಾರೆ ಅಥವಾ ನನಗೆ ಈ ಕನೆಕ್ಷನ್ ಅಲ್ಲಿ ಮೋಸ ಆಗಿದೆ, ನಂಗೂ ಈ ಕನೆಕ್ಷನ್ಗೂ ಫ್ಯೂಚರ್ ಇಲ್ಲ, ನನಗೆ ರಿಯಾಲಿಟಿ ಚೆನ್ನಾಗಿ ಗೊತ್ತಿದೆ, ಬಟ್ ಸ್ಟಿಲ್ ನಾನು ಮತ್ತೆ ಮತ್ತೆ ಇದೇ ಪರ್ಸನ್ ಬೇಕು, ಇದೇ ರಿಲೇಶನ್ಶಿಪ್ ಬೇಕು, ಮತ್ತೆ ಇದೇ ತರದ್ ಒಂದು ಕನೆಕ್ಷನ್ ಬೇಕು ಅಂತ ಮತ್ತೆ ನಾನು ಯಾಕೆ ಬಯಸ್ತಾ ಇದ್ದೀನಿ ಅನ್ನೋದು ದೊಡ್ಡ ಕ್ವೆಶನ್ ಆಗಿದೆ. ಅಥವಾ ತುಂಬಾ ಜನರದು ಇಲ್ಲಿ ಕ್ವೆಶನ್ ಅಂದ್ರೆ, ಮರೆಯೋದಕ್ ಟ್ರೈ ಮಾಡ್ತಾ ಇದ್ದೀರಾ, ಮರೆಯೋದಕ್ ಆಗ್ತಾ ಇಲ್ಲ. ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ದಿಸ್ ಇಸ್ ರಿಯಲ್ ಪೇನ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ನಮ್ಮ ಬ್ರೈನ್ ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಹಿಂಗೆ ಯೋಚನೆ ಮಾಡ್ಬೇಡ, ಹಂಗೆ ಯೋಚನೆ ಮಾಡು, ನಾವು ಚೆನ್ನಾಗಿ ಟ್ರೈನ್ ಮಾಡ್ಬೋದು ಬ್ರೈನ್. ಬಟ್ ನಮ್ಮ ಮನ್ಸನ್ನ ನಾವು ಟ್ರೈನ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಎಲ್ಲಾ ಕಡೆ ಕೇಳಿರ್ತೀರಾ ನೀವು, ತುಂಬಾ ಜನ ಮಾತಾಡಿರೋದನ್ನು ಕೂಡ ಕೇಳಿಸ್ಕೊಂಡಿರ್ತೀರ, ನಮ್ಮ ಮನ್ಸನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅಲ್ಲ, ಆನ್ಸರ್ ಅದಲ್ಲ ಗೈಸ್. ಮನ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಂಡ್ ಫಸ್ಟ್ ಆಫ್ ಆಲ್ ಯಾವಾಗ ನೀವು ಆಲ್ರೆಡಿ ವೀಕ್ ಆಗೋಗಿದ್ದೀರಾ, ಫಸ್ಟ್ ಆಫ್ ಆಲ್ ಯಾವಾಗ ನೀವು ಒಂದು ರಿಲೇಶನ್ಶಿಪ್ ಲೂಸ್ ಮಾಡ್ಕೊಂಡಿದ್ದೀರಾ, ಯಾವಾಗ ನೀವು ಆಲ್ರೆಡಿ ಒಂದು ಲಾಸ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಒಬ್ನೇ ಆಗೋಗ್ಬಿಟ್ನಾ, ನಂಗೆ ಯಾವಾಗ್ಲೂ ರಿಲೇಶನ್ಶಿಪ್ ಅಂದ್ರೆ ನನಗದು ಹರ್ಟೇ ಮಾಡ್ತಾರಲ್ಲ, ನನಗೆ ನಾನು ನನ್ನ ಕಡೆಯಿಂದ ನನ್ನ ಪ್ರೀತಿ, ಲವ್, ಎಲ್ಲ ಸಪೋರ್ಟ್, ಎವ್ರಿಥಿಂಗ್ ನಾನು ಕೊಡ್ತೀನಿ. ಬಟ್ ಅದೇ ನನಗೆ ಅಂತ ಬಂದಾಗ ಯಾಕೆ ಜನರು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಗ್ಯಾಂಗೇ ಇರುತ್ತೆ, ಒಂದು ದೊಡ್ಡ ಗ್ರೂಪೇ ಇರುತ್ತೆ, ಬಟ್ ಇವನ್ ದೋ ಎಲ್ಲ ಇದ್ರು ನಿಮಗೆ ಆ ಲೋನ್ಲಿ ಫೀಲ್ ಆಗೋದು ಬಿಟ್ಟಿಲ್ಲ ನೀವು. ಇಟ್ಸ್ ನಾಟ್ ದಟ್ ನಾನು ಹಿಂಗೆ ಹೇಳ್ತಾ ಇಲ್ಲ, ಯಾವಾಗ್ಲೂ ನೀವು ಲೋ ಫೀಲ್ ಮಾಡ್ಕೊಂತ ಇರ್ತೀರ, ಯಾವಾಗ್ಲೂ ನಿಮ್ಮ ಎಮೋಷನ್ಸೇ ಮುಖ್ಯ ಆಗಿರುತ್ತೆ. ಸೊ ಆ ತರನೂ ಅಲ್ಲ. ಇಟ್ಸ್ ಲೈಕ್ ತುಂಬಾ ಸತಿ ನೀವು ಒಂದು ರಿಲೇಶನ್ಶಿಪ್ ನ ಕೇರ್ ಮಾಡ್ತೀರಾ, ಅದು ಒಂದು ಲವ್ ರಿಲೇಶನ್ಶಿಪ್ ಆಗ್ಬೇಕಂತಾನೆ ಇಲ್ಲ, ಫ್ರೆಂಡ್ಶಿಪ್ ಆಗಿರ್ಬೋದು, ತುಂಬಾ ಕೇರ್ ಮಾಡ್ತೀರಾ, ತುಂಬಾ ಆ ಒಂದು ರಿಲೇಶನ್ಶಿಪ್ ಉಳಿಲಿ ಅಂತ ತುಂಬಾ ನರ್ಚರ್ ಮಾಡ್ತೀರಾ, ಅಂದ್ರೆ ಪ್ರೀತಿ ತೋರಿಸ್ತೀರಾ, ಆ ಒಂದು ಫ್ರೆಂಡ್ಶಿಪ್ ತೋರಿಸ್ತೀರಾ, ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀರಾ. ಬಟ್ ಬಿಟ್ರೆ ಮಾಡಿ ಹೋಗೋದು, ದಿಸ್ ಇಸ್ ಅ ಬಿಟ್ರೇಯಲ್ ಕಾರ್ಡ್. ಅಂದ್ರೆ ಮೋಸ ಮಾಡಿ ಹೋಗೋದು, ಬಿಟ್ಟು ಹೋಗೋದು, ನಿಮ್ಮ ಎಮೋಷನ್ಸ್ ನ ಅರ್ಥ ಮಾಡ್ಕೊಳಲ್ಲ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಮುಳುಗ್ ಹೋಗಿದ್ದೀರಾ. ಸೊ ನಿಮ್ಮ ಒಂದು ಮೇನ್ ಕ್ವೆಶನ್, ಚೇಂಜೇ ಆಗದಿಲ್ದಿರುವಂತ ಒಂದು ಮೇನ್ ಕ್ವೆಶನ್ ಗ್ರೂಪ್ 1, ಯಾಕೆ ನನ್ಗೆ ಆ ರಿಯಲ್ ಬಾಂಡಿಂಗ್ ಅನ್ನೋದು ಸಿಗ್ಲಿಲ್ಲ, ಅಥವಾ ಯಾಕೆ ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ನನ್ ಕಡೆಯಿಂದ ಕೊಡ್ತಿದ್ದ ಪ್ರೀತಿನ ಅರ್ಥ ಯಾಕೆ ಮಾಡ್ಕೊಂಡ್ಲಿಲ್ಲ, ಯಾಕೆ ನನ್ ಜೊತೆನೆ ಎಮೋಷನಲಿ ನನ್ನ ವೀಕ್ ಮಾಡುವಂತ ಒಂದು ಪೀಪಲ್ನೇ ನಾನು ಅಟ್ರಾಕ್ಟ್ ಮಾಡ್ತೀನಿ. ತುಂಬಾ ಜನರದ್ದು ಇದೊಂದು ಸೈಕಲ್ ನೋಡ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಅಲ್ಲೂ ಕೂಡ ಸೇಮ್, ರಿಲೇಶನ್ಶಿಪ್ ಅಲ್ಲೂ ಕೂಡ ಸೇಮ್, ಸಮ್ಟೈಮ್ಸ್ ಫ್ಯಾಮಿಲಿಲಿಯೂ ಕೂಡ. ಇಲ್ಲಿ ನಿಮಗ್ ಫೀಲ್ ಆಗ್ತಾ ಇರುತ್ತೆ, ನಾನ್ ಮಾತ್ರ ಅವ್ರನ್ನ ನನ್ನ ಒಂದು ಫ್ಯಾಮಿಲಿ ಅನ್ಕೊಂಡಿದೀನಿ, ಬಟ್ ಅವರು ನನ್ನ ಫ್ಯಾಮಿಲಿ ಅನ್ಕೊಂಡಿಲ್ಲ, ಅಥವಾ ನಾನ್ ಕೊಡೋಷ್ಟು ಪ್ರೀತಿ ಅವ್ರು ನನಗೆ ಕೊಡ್ತಾ ಇಲ್ಲ, ಅಥವಾ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ತರ ಅವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಈ ಒಂದು ಸ್ಪೆಸಿಫಿಕ್ ಕ್ವೆಶನ್ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇದೆ. ಲೆಟ್ ಮೀ ಟೆಲ್ ಯು, ಹೋಗೋಣ ಮುಂದೆ ನೋಡೋಣ. ಸೊ ದಿಸ್ ಇಸ್ ಯುವರ್ ಮೇಜರ್ ಕ್ವೆಶನ್ ಗ್ರೂಪ್ 1. ಈ ಒಂದು ಕ್ವೆಶನ್ ನಿಮ್ನ ಬಿಡ್ತಾನೆ ಇಲ್ಲ ತಲೆಯಿಂದ ಅನ್ನೋದಕ್ಕಿಂತ ಮನ್ಸಿಂದ. ಇಟ್ಸ್ ಮೋರ್ ಲೈಕ್
ಹೊರಗಡೆ ಜನರು ಮುಂದೆ ನೀವು ತುಂಬಾನೇ ಖುಷಿಯಾಗಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ ಅಂತ ತೋರಿಸ್ಕೋತಾ ಇದ್ದೀರಾ, ಲೈಕ್ ಮೂವ್ ಆನ್ ಆಗಿದ್ದೀರಾ ಅನ್ನೋ ಒಂದು ಫೇಸ್ ತೋರಿಸ್ತಾ ಇದ್ದೀರಾ. ಬಟ್ ಡೀಪ್ ಇನ್ಸೈಡ್ ಕೊರಗ್ತಾ ಇದ್ದೀರಾ, ಎವ್ರಿ ಡೇ ನೆನಪಿಸ್ಕೊಂತೀರಾ, ಮಲಗೋದಕ್ಕೂ ಮುಂಚೆ ನೆನಪಾಗುತ್ತೆ ನಿಮ್ಗೆ. ಸೊ ಈ ತರ ಒಂದು ಸಿಚುವೇಶನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಗ್ರೂಪ್ 1 ಹೈರೋಫೆಂಟ್, ಲುಕ್ ಎಟ್ ದಿಸ್. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಆ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಒಂದು ಒಂದು ರಿಯಲ್ ಕನೆಕ್ಷನ್ ನಿಮ್ಮ ಮುಂದೆನೆ ಇದೆ, ವೆರಿ ಟ್ರೆಡಿಷನಲ್ ಕನೆಕ್ಷನ್, ನಿಮ್ಗೆ ಕಮಿಟ್ಮೆಂಟ್ ಕೊಡುವಂತ ಒಂದು ಪರ್ಸನ್, ನಿಮ್ನ ಎಮೋಷನ್ಸ್ ಇಂದ ಎಳ್ಕೊಂಡ್ ಬಂದು ಪ್ರಾಕ್ಟಿಕಲ್ ಮಾಡುವಂತ ಒಂದು ಪರ್ಸನ್ ಅಥವಾ ಒಂದು ಕನೆಕ್ಷನ್ ನಿಮ್ಮ ಕಣ್ ಮುಂದೆನೆ ಇದೆ ರೈಟ್ ನಾವು. ಬಟ್ ನೀವು ಇದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಜಸ್ಟ್ ಬಿಕಾಸ್ ನಿಮ್ಮ ಪಾಸ್ಟ್ ಅಲ್ಲಿ ಏನೋ ವರ್ಕೌಟ್ ಆಗಿಲ್ಲ, ಪಾಸ್ಟ್ ಅಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ಇಂದ ನಿಮಗೆ ಎಮೋಷನಲಿ ಲೋ ಆಗಿರೋದ್ರಿಂದ ಆಗಿರ್ಬೋದು, ಪಾಸ್ಟ್ ಅಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಆಗಿರ್ಬೋದು. ಸೊ ಅದು ಯಾವುದೋ ಒಂದು ಕಾರಣದಿಂದ ನೀವು ನಿಮ್ಮ ಫ್ಯೂಚರ್ನೆಲ್ಲ ಜಡ್ಜ್ ಮಾಡ್ಕೊಂತ ಹೋಗ್ತಾ ಇದ್ದೀರಾ. ಐ ಟೆಲ್ ಯು ಸಜೆಷನ್ ಅಥವಾ ನಿಮಗೆ ಗೈಡೆನ್ಸ್ ಬಂದ್ಬಿಟ್ಟು ಗ್ರೂಪ್ 1, ಎಲ್ಲೋ ಒಂದ್ ಕಡೆ ನೀವು ಇವಾಗ ಏನಾಗುತ್ತೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ರೀಲ್ಸ್ ಬರುತ್ತೆ ಅಥವಾ ಒಂದಷ್ಟು ಕೋಟ್ಸ್ ಬರುತ್ತೆ. ನಿಮ್ಮ ಓಕೆ, ನಿಮಗೆ ಪಾಸ್ಟ್ ಲವ್ನ ಮರಿಬೇಕಾ, ಪಾಸ್ಟ್ ರಿಲೇಶನ್ಶಿಪ್ ಎಮೋಷನ್ಸ್ನ ಮರಿಬೇಕಾ, ಹಿಂಗಿಂಗ್ ಮಾಡಿ ಈ ಲೈಫ್ ಸ್ಟೈಲ್ನ ಸೆಲ್ಫ್ ರೋಟೀನ್ ಮಾಡ್ಕೊಳ್ಳಿ, ಜಿಮ್ಮಿಗೆ ಹೋಗಿ, ಡ್ಯಾನ್ಸಿಗೆ ಹೋಗಿ, ಅದಕ್ಕೋಗಿ ಇದಕ್ಕೋಗಿ, ಏನಾಗ್ಬಿಡುತ್ತೆ ನೀವು ಎಲ್ಲೋ ಒಂದ್ ಕಡೆ ಆ ಒಂದು ಶಾರ್ಟ್ ಕಟ್ ನ ನೋಡ್ತಾ ಇದ್ದೀರಾ ಮರೆಯೋದಕ್ಕೆ. ಅಂದ್ರೆ ಓಕೆ, ಫಾರ್ ಎನ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ರೀಲೇ ತಗೊಂಡ್ವಿ ಅಲ್ವಾ ನಾವು, ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ನೀವು ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ ಅಂತ ಆಗಿರ್ಬೋದು, ಅಥವಾ ನಿಮ್ಮ ಸ್ಕಿನ್ ಕೇರ್ ಮೇಲೆ ಫೋಕಸ್ ಮಾಡಿ, ನೀವು ಆಟೋಮೆಟಿಕ್ ಆಗಿ ನಿಮ್ಮ ಪಾಸ್ಟ್ ಎಲ್ಲ ನಿಮಗೆ ಮರ್ತೋಗ್ಬಿಡುತ್ತೆ. ನಿಮ್ಮ ಎಕ್ಸ್ ಪಾರ್ಟ್ನರ್ ಬಂದ್ಬಿಟ್ಟು ನಿಮ್ ನೋಡಿ ರಿಗ್ರೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ಏನ್ ನೋಡ್ತೀವಿ ನಾವು ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದೆಲ್ಲ ರಾಹು ಯಾವಾಗ್ಲೂ ನಮ್ಮ ಶಾರ್ಟ್ ಕಟ್ ಅಲ್ಲಿ ಫೈಂಡ್ ಔಟ್ ಮಾಡೋ ಖುಷಿಗಳನ್ನೇ ತೋರಿಸುತ್ತೆ. ದಟ್ ಈಸ್ ರಾಹು. ಓಕೆ, ಬಟ್ ಯಾವಾಗ ನಾವು ಶನಿನ ಫಾಲೋ ಮಾಡ್ತೀವಿ ಅಂದ್ರೆ, ಶನಿ ಇಟ್ಸ್ ಅ ಕಾರ್ಮಿಕ್ ಥಿಂಗ್. ಅಂದ್ರೆ ಶನಿ ಯಾವತ್ತಿದ್ರು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡಲ್ಲ, ಬಟ್ ಲಾಂಗ್ ಟರ್ಮ್ ರಿಸಲ್ಟ್ ಕೊಡುತ್ತೆ ಒಂದ್ಸತಿ ಕೊಟ್ಮೇಲೆ. ಬಟ್ ರಾಹು ಹೆಂಗಂದ್ರೆ, ಇವತ್ತು ನಿಮಗೆ ರಿಲೀಫ್ ಆಗ್ಬೋದು, 2 ದಿನಕ್ಕೆ ನಿಮಗೆ ರಿಲೀಫ್ ಆಗ್ಬೋದು, ಬಟ್ 3 ದಿನ ಮತ್ತೆ ರಿಪೀಟ್ ಆಗುತ್ತೆ ಈ ಒಂದು ಪ್ರಾಬ್ಲಮ್. ಸೊ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 1 ನೀವು ಶಾರ್ಟ್ ಕಟ್ ವೇನ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಒಬ್ರನ್ನ ಮರೆಯೋದಕ್ಕೆ. ತುಂಬಾ ಜನ ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ನೀವು ಅನ್ಕೊಂತಾ ಇದ್ದೀರಾ ನಾನು ಫುಲ್ ಗ್ಲೋ ಅಪ್ ಆಗ್ತೀನಿ, ನನ್ನ ಎಕ್ಸ್ ನನ್ನ ಮಿಸ್ ಮಾಡ್ಕೊಂತಾರೆ. ನೋ, ದಟ್ ಈಸ್ ನಾಟ್ ದ ಸಿಚುವೇಶನ್. ಅಲ್ಲಿ ಗಾಯ ಆಗಿರೋದು ಮನ್ಸಿಗೆ. ನೀವು ಹೊರಗಡೆ ಏನೇ ಮಾಡ್ಕೊಂಡ್ರು ಒಳಗಾಗಿರೋ ಗಾಯನ ಆಗಲ್ಲ, ರಿಮೂವ್ ಮಾಡೋದಕ್ಕಾಗಲ್ಲ. ಸೊ ಕಾನ್ಶಿಯಸ್ನೆಸ್ಸಿಗೆ ಬನ್ನಿ. ಸ್ವಲ್ಪ ನೀವು ಇಲ್ಯೂಷನ್ ಅಲ್ಲಿ ಇದ್ದೀರಾ, ಸೊ ತಪ್ಪು ಅಂತ ಹೇಳಲ್ಲ, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಇವಾಗ ನಾವು ಮೆಂಟಲಿ ಎಸ್ಪೆಷಲಿ ವೀಕ್ ಆಗಿದ್ದಾಗ, ದಟ್ ಈಸ್ ದ ವೀಕೆಸ್ಟ್ ಪಾಯಿಂಟ್ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ನಾವು ಆಮೇಲಿಂದ ನಮಗೆ 2 ಆಪ್ಷನ್ ಇರುತ್ತೆ, ಒಂದು ರೈಟ್ ದಾರಿ, ಇನ್ನೊಂದು ಲಾಂಗ್ ದಾರಿ. ಸೊ ತುಂಬಾ ಜನ ವೀಕ್ ಆದಾಗ, ಎಸ್ಪೆಷಲಿ ಎಮೋಷನಲಿ ವೀಕ್ ಆದಾಗ, ನಾವು ತಗೊಳ್ಳುವಂಥದ್ದು ಆಲ್ಮೋಸ್ಟ್ ರಾಂಗ್ ದಾರಿಗಳೇ. ಇವಾಗ ನೀವು ಯಾವ ತರ ಒಂದು ಎನರ್ಜಿ ಇರುತ್ತೆ, ನೀವು ಕೂಡ ಅದೇ ತರ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ, ರೈಟ್? ಫಾರ್ ಅನ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ನೀವೇ ಒಂದು ವೀಕ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ನಾನು ವೀಕ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಚಾಲೆಂಜಿಂಗ್ ಸಿಚುವೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೆಂಟಲಿ ಚಾಲೆಂಜಿಂಗ್ ಸಿಚುವೇಶನ್, ಆಲ್ರೆಡಿ ನೀವು ಮೆಂಟಲಿ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಇರ್ತೀರಾ. ಸೊ ಯಾವಾಗ ನೀವು ಆ ಒಂದು ವೀಕ್ ಸ್ಪಾಟ್ ಅಲ್ಲಿದ್ದಾಗ, ಆಟೋಮೆಟಿಕ್ ಆಗಿ ನೀವು ಅದೇ ತರ ಒಂದಷ್ಟು ಜನಗಳನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಯಾವಾಗ ನಾವು ಎಲ್ಲದನ್ನು ಹ್ಯಾಪಿಯಾಗಿ ತಗೊಂತೀವಿ, ಐ ನೋ ಒಂದೊಂದ್ಸತಿ ತುಂಬಾ ಕಷ್ಟ ಆಗುತ್ತೆ, ಒಂದ್ಸತಿ ದುಡ್ಡಿಗೆ ಕಷ್ಟ ಇರ್ಬೋದು, ಒಂದೊಂದ್ಸತಿ ಮನೇಲಿ ಎಲ್ಲ ಇದ್ರು ನೆಮ್ಮದಿ ಇರಲ್ಲ, ಎಲ್ಲ ಇದ್ರು ಏನೋ ಒಂದು ಎಡ್ವರ್ಟ್ ಆಗುತ್ತೆ. ಸೊ ಐ ನೋ, ಬಟ್ ದಿಸ್ ಇಸ್ ಲೈಫ್. ನಾವ್ ಅನ್ಕೊಂಡಿದೀವಿ ಲೈಫ್ ಇಟ್ಸ್ ಆಲ್ವೇಸ್ ಲೈಕ್ ಅ ಕಾರ್ಟೂನ್ ಸ್ಟೋರಿ ತರ ಅಂತ. ನೋ, ಬಟ್ ಕಾರ್ಟೂನ್ ನೋಡಿ ನಾವು ಕಲಿಬೇಕಾಗಿರೋದು ತುಂಬಾನೇ ಇದೆ. ಫಸ್ಟ್ ಆಫ್ ಆಲ್, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲದನ್ನು ಚಾಲೆಂಜಿಂಗ್ ಆಗಿ ತಗೊಂತಾರೆ, ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂತಾರೆ. ಅಯ್ಯೋ ಹಿಂಗಾಯ್ತು, ಅಯ್ಯೋ ಹಂಗಾಯ್ತು. ವಿ ಆರ್ ಹ್ಯೂಮನ್ಸ್. ಸೊ ನಮಗೆ ದೇವರು ಎಮೋಷನ್ಸ್ ಅನ್ನೋದನ್ನ ಕೊಟ್ಟಿರುತ್ತೆ, ನಿಮಗೂ ಕೊಟ್ಟಿದೆ, ಅಂಡ್ ಯು ಆರ್ ಬ್ಲೆಸ್ಡ್.
ಬಿಕಾಸ್ ಸಿ ತುಂಬಾ ಜನ ಎಮೋಷನ್ಸ್ ನ ಫೀಲೇ ಮಾಡ್ಕೊಳಲ್ಲ. ನಾವ್ ಅನ್ಕೊಂತೀವಿ ಈ ತರ ಇರ್ಬೇಕು, ಇವ್ರು ನೋಡು ಬ್ರೇಕಪ್ ಆಯ್ತು ನೆಕ್ಸ್ಟ್ ಎರಡ್ ವಾರದಲ್ಲೇನೆ ಫುಲ್ ಪಾರ್ಟಿ. ನೋ, ದಟ್ ಈಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್ ನೇಚರ್ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ಅವರಿಗೆ ಗಿಲ್ಟೇ ಇರಲ್ಲ, ರಿಗ್ರೆಟೇ ಇರಲ್ಲ, ಅವ್ರ ತಪ್ಪು ಅವ್ರಿಗೆ ಅರಿವಾಗಲ್ಲ, ಅವ್ರು ಏನು ಕಲಿತಾನೆ ಇರಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಅದೇ ಸೈಕಲ್ ಅವ್ರು ರಿಪೀಟ್ ಮಾಡ್ಕೊಂತ ಹೋಗ್ತಾರೆ ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು ಕಲಿಯೋವರೆಗೂ. ಸೊ ನಾನು ಎಲ್ಲಿದ್ದೆ, ವೀಕ್ ಅಲ್ಲಿ ಇದ್ದಾಗ, ನೀವು ವೀಕ್ ಸಿಚುವೇಶನ್ ಅಲ್ಲಿ ಇದ್ದಾಗ ಆಟೋಮೆಟಿಕ್ ಆಗಿ ನೀವು ವೀಕ್ ಆಗಿರುವಂತ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಆಪೋಸಿಟ್ಸ್ ಪೋಲ್ ಅಟ್ರಾಕ್ಟ್ ಬರೀ ಮ್ಯಾಗ್ನೆಟ್ ಮಾತ್ರ ಗೈಸ್, ನಾಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬಂದಾಗ ಆಪೋಸಿಟ್ಸ್ ಅಟ್ರಾಕ್ಟ್ ಆಗಲ್ಲ. ಓಕೆ, ಸೊ ಲಕ್ಕಿಲಿ ಅಟ್ರಾಕ್ಟ್ ಆಗ್ಬೋದು. ಬಟ್ ಏನಾಗುತ್ತೆ, ನಾವ್ ಯಾವಾಗ ವೀಕ್ ಆಗಿರ್ತೀವಿ ನಾವು ಕೂಡ ಅದೇ ತರ ಪೀಪಲ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಫಾರ್ ಅನ್ ಎಕ್ಸಾಂಪಲ್, ಬ್ರೇಕಪ್ ಆಗಿರುತ್ತೆ, ನಾವು ಆಲ್ರೆಡಿ ಲೈಕ್ ಬ್ರೇಕಪ್ ಥ್ರೂ ಹೋಗ್ತಾ ಇರ್ತೀವಿ. ನೀವು ಅಬ್ಸರ್ವ್ ಮಾಡಿರ್ತಿರೋ ಇಲ್ವಾ, ಇವಾಗ ಆಲ್ರೆಡಿ ನೀವು ಒಂದು ಎಮೋಷನಲಿ ಕಟ್ ಆಗಿರೋ ಒಂದು ಕನೆಕ್ಷನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ರೈಟ್? ಸೊ ಯಾರನ್ನ ನೀವು ತುಂಬಾ ಇಷ್ಟಪಟ್ಟಿದ್ರಿ, ಅವ್ರು ಬಿಟ್ಟೋಗಿರೋದು, ಯಾವ ಒಂದು ರಿಲೇಶನ್ಶಿಪ್ಗೆ ತುಂಬಾನೇ ಲೈಫ್ ನ ಕೊಟ್ರಿ ಬಟ್ ಅದು ಮುರಿದೋಗಿರೋದು. ಸೊ ಆ ತರ ಒಂದು ಸಿಚುವೇಶನ್ ನೋಡ್ತೀನಿ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ದ ಮೂಮೆಂಟ್ ನೀವು ಈ ರಿಲೇಶನ್ಶಿಪ್ ಕಟ್ ಆದಾಗ, ಕನೆಕ್ಷನ್ ಬ್ರೇಕ್ ಆದಾಗ, ಏನೋ ಒಂದು ಬ್ರೇಕ್ ಆದಾಗ, ನೀವು ಅದೇ ತರ ಒಂದಷ್ಟು ಜನರನ್ನ ಅಟ್ರಾಕ್ಟ್ ಮಾಡಿದೀರಾ. ನೀವು ಸುತ್ತಮುತ್ತ ಬ್ರೇಕಪ್ ಆದವ್ರನ್ನ ನೀವು ಅಟ್ರಾಕ್ಟ್ ಮಾಡಿದೀರಾ, ರಿಲೇಶನ್ಶಿಪ್ ಬ್ರೇಕ್ ಆದವ್ರನ್ನೇ ನೀವು ಅಟ್ರಾಕ್ಟ್ ಮಾಡಿದೀರಾ, ಅಥವಾ ನಿಮ್ಮ ಮೆಂಟಲ್ ಸ್ಟೇಟ್ ಅಲ್ಲೇ ಅವರು ಒಂದು ಮೆಂಟಲ್ ಸ್ಟೇಟ್ ಅಲ್ಲಿ ಇರುವಂತ ಒಂದು ಪರ್ಸನ್ ನ ಅಟ್ರಾಕ್ಟ್ ಮಾಡಿದೀರಾ ನೀವು. ಅದು ಇನ್ನೊಂದು ಪರ್ಸನ್ ಆಗ್ಬೇಕಂತ ಅಲ್ಲ, ಒಂದು ಫ್ರೆಂಡೇ ಆಗಿರ್ಬೋದು. ನೀವು ನೆನಪಿಸ್ಕೊಳ್ಳಿ, ಜಸ್ಟ್ ರಿವೈಂಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಆನ್ಸರ್ ಸಿಗುತ್ತೆ. ಬಿಕಾಸ್ ಗೊತ್ತೋ ಗೊತ್ತಿಲ್ದನೇನೋ ಅದೇ ತರ ಒಂದಷ್ಟು ಜನರನ್ನ ನೀವು ಅಟ್ರಾಕ್ಟ್ ಮಾಡಿದಾಗ ಏನಾಗಿರುತ್ತೆ, ಅವ್ರ ಕಷ್ಟ ಹೇಳ್ಕೊಂತಾರೆ, ನೀವು ನಿಮ್ ಕಷ್ಟ ಹೇಳ್ಕೊಂತೀರಾ. ಅಂಡ್ ಫೈನಲಿ ಅಲ್ಲಿ ನಿಮಗೆ ಏನು ಪಾಸಿಟಿವ್ ವೇ ಕರ್ಕೊಂಡ್ ಬರಕ್ಕೆ ಸ್ಪೇಸೇ ಇಲ್ಲ. ಸಿ, ಅವರು ಒಂದ್ ಪೇನ್ ಅಲ್ಲಿ ಇರ್ತಾರೆ, ಅವ್ರು ನಿಮಗೆ ಇನ್ನೇನ್ ಹೇಳ್ಬೋದು? ನೋ, ಅವ್ರ ಹತ್ರ ಇದ್ರೆ ಏನಾದ್ರೂ ಹೇಳ್ಬೋದು. ಬಟ್ ಆಲ್ರೆಡಿ ಅವ್ರ ಹತ್ರನು ಆ ಒಂದು ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಇದ್ದಾಗ ನಿಮ್ಮನ್ನ ಇನ್ನೆಷ್ಟು ಸ್ಟ್ರಾಂಗ್ ಮಾಡ್ಬೋದು ಅವರು? ಚಾನ್ಸೇ ಇಲ್ಲ. ಇವಾಗ ಅವ್ರ ಕಪ್ಪಲ್ಲಿ ವಾಟರ್ ಇದ್ರೆ ನಿಮ್ ಕಪ್ಪಿಗೆ ಹಾಕ್ಬೋದಲ್ವಾ? ಅವ್ರ ಕಪ್ಪಲ್ಲೂ ಏನೆಲ್ಲ, ನಿಮ್ದಲ್ಲೂ ಏನೆಲ್ಲ, ಲೈಕ್ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಎಂಟಿ ವೆಸಲ್ಸ್ ಮೇಕ್ಸ್ ಮೋರ್ ನಾಯ್ಸ್ ಅಂತಾರಲ್ವಾ. ಸೊ ಆ ಸಿಚುವೇಶನ್ ಅಲ್ಲಿ ಬೇಡದಿರೋದನ್ನೇ ಕೇಳ್ಕೊಂಡು ಹೋಗ್ತೀವಿ, ಬೇಡದಿರೋದೇ ಜನರನ್ನ ಮೀಟ್ ಆಗ್ತೀವಿ ಕೂಡ. ಸೊ ಆ ಒಂದು ಶಾರ್ಟ್ ಕಟ್ ಹುಡುಕ್ಬೇಡಿ. ಸೊ ಆಲ್ರೆಡಿ ಯು ಆರ್ ಬ್ರೋಕನ್, ನೀವು ಆಲ್ರೆಡಿ ಮನ್ಸಿಗೆ ಏಟಾಗಿದೆ ನಿಮಗೆ ಗ್ರೂಪ್ 1, ಇದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಆಗಿಲ್ಲ, ನನಗೆ ಏಟಾಗಿಲ್ಲ, ನನಗೆ ಮನ್ಸಿಗೆ ಏಟಾಗಿಲ್ಲ, ನಾನು ಸರಿನೇ ಇದ್ದೀನಿ. ನೋ, ಫೀಲ್ ಮಾಡ್ಕೊಳ್ಳಿ. ವಾಟ್ ಎವರ್ ಇಟ್ ಈಸ್, ಪೇನ್ ಆಗ್ತಾ ಇದೆಯಾ, ಫೀಲ್ ಮಾಡ್ಕೊಳ್ಳಿ. ಅಳ್ಬೇಕಾ, ಅಳ್ಳಿ. ಯಾರ ಜನರು ಹೇಳ್ಕೋಬೇಕಾ, ಹೇಳ್ಕೊಬಿಡಿ. ಸಿ, ನಾನು ಮುಂಚೆನೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಮನ್ಸಿಗೆ ಗಾಯ ಆಗಿರೋದು ಹೊರಗಡೆ ಗಾಯ ಆಗಿರೋದಲ್ಲ. ಹೊರಗಡೆ ಗಾಯ ಆದ್ರೆ ಡಾಕ್ಟರ್ಸ್ ಹತ್ರ ಹೋಗ್ಬೋದು, ಮನ್ಸಿಗೆ ಗಾಯ ಆದ್ರೆ ಸೈಕಾಲಜಿಸ್ಟ್ ಹತ್ರ. ಬಟ್ ನಾನು ಸೈಕಾಲಜಿಸ್ಟ್ ಹೋಗಿ ಅಂತಿಲ್ಲ, ಬಟ್ ಎನಿವನ್ ಕ್ಯಾನ್ ಬಿ ಸೈಕಾಲಜಿಸ್ಟ್. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಜನರು ನೀವು ಶೇರ್ ಮಾಡ್ಕೊಂಡ್ರೆ ಈ ಒಂದು ಮನ್ಸಿನ ಗಾಯನ, ಅವರೇ ನಿಮಗೆ ಡಾಕ್ಟರ್ ಟರ್ನ್ ಔಟ್ ಆಗ್ತಾರೆ. ಸೊ ಕೀಪ್ ಇನ್ ಮೈಂಡ್, ಗ್ರೂಪ್ 1 ಆ ಒಂದು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನೀವು ಆಲ್ರೆಡಿ ಇದ್ದಾಗ, ನೀವು ಯಾರನ್ನ ಚೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಆಗಿ? ಈ ಕಷ್ಟನ ಹೇಳೋದಕ್ಕೆ ನೀವು ಯಾರನ್ನ ಚೂಸ್ ಮಾಡ್ತಾ ಇದ್ದೀರಾ? ಇದನ್ನ ತಲೆಯಲ್ಲಿ ತುಂಬಾ ಸೀರಿಯಸ್ ಆಗಿ ತಗೋಬೇಕು ನೀವು. ಬಿಕಾಸ್ ಒಂದು ಗ್ರೌಂಡೆಡ್ ಪರ್ಸನ್, ಪ್ರಾಕ್ಟಿಕಲ್ ಪರ್ಸನ್ ಚೂಸ್ ಮಾಡಿ ಅವ್ರ ಹತ್ರ ನೀವು ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಅವರಿಂದ ನೀವು ಇದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿ. ನಾಟ್ ನಿಮ್ದೇ ಒಂದು ಸಿಚುವೇಶನ್ ತರಾನೇ ಇನ್ನೊಬ್ರು ಹೋಗಿರ್ತಾರಲ್ಲ ಅವ್ರ ಹತ್ರ ಹೋಗ್ತಾ ಇದ್ದೀರಾ. ಗ್ರೂಪ್ 1 ಇದು ನಾನು ಸುಮ್ನೆ ಹೇಳ್ತಾ ಇಲ್ಲ, ಇಲ್ಲಿ ಎದ್ದು ಕಾಣ್ತಾ ಇದೆ ಮೆಸೇಜಸ್. ಸೊ ಐ ಫೀಲ್ ನೀವು ಅಪ್ರೋಚ್ ಮಾಡ್ತಿರೋ ಒಂದಷ್ಟು ಪೀಪಲ್ಗಳು ಸರಿ ಇಲ್ಲ. ಪೀಪಲ್ಗಳು ಸರಿ ಇಲ್ಲ ಅಂತಿಲ್ಲ, ಅವರ ಸಿಚುವೇಶನ್ ಸರಿ ಇಲ್ಲ. ಇಫ್ ಪಾಸಿಬಲ್ ಯೋಚನೆ ಮಾಡಿ, ಕಾನ್ಶಿಯಸ್ನೆಸ್ಸಿಗೆ ಬನ್ನಿ, ರಿಯಾಲಿಟಿಗೆ ಬನ್ನಿ. ಯಾರು ನಿಮ್ಮನ್ನ ಇದರಿಂದ ಆಕ್ಚುಲಿ ಎಳ್ಕೊಂಡು ಹೊರಗೆ ಹೋಗ್ಬೋದು ಅವ್ರ ಹತ್ರ ಹೋಗಿ. ಏನ್ ಮಾಡ್ಬೋದು ನೀವು? ಬರೀ ವ್ಯಕ್ತಿಗಳಂತಾನೆ ಅಲ್ಲ, ನಾನು ಮುಂಚೆ ಅಳ್ಬೇಕಾ, ಅದ್ ಬಿಡಿ. ಸಿ, ಎಮೋಷನಲಿ ಡಿಪ್ರೆಷನ್ ಅಥವಾ ಇದರಿಂದ ಹೊರಗೆ ಬರೋದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಟ್ಯಾಬ್ಲೆಟ್ ತಗೋಬಿಟ್ರೆ ಸಾಕು, ಯೋಗ ಜಾಯಿನ್ ಆಗ್ಬಿಟ್ರೆ ಸಾಕು. ನೋ, ಇದೆಲ್ಲ ಮಿತ್. ಆಲ್ ದೀಸ್ ಆರ್ ಮಿತ್. ಸೊ ಕೀಪ್ ಇನ್ ಮೈಂಡ್,
ಒಂದು ನಿಮಿಷ. ಕಾಟನ್. ಓಕೆ, ಕೀಪ್ ಇನ್ ಮೈಂಡ್ ಗ್ರೂಪ್ 1 ಶಾರ್ಟ್ಕಟ್ನ ಫೈಂಡ್ ಔಟ್ ಮಾಡಬೇಡಿ. ಏನಾಗ್ತಾ ಇದೆ ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಕಷ್ಟ ಆಗ್ತಿದೆಯಾ ಫೀಲ್ ಮಾಡ್ಕೊಳ್ಳಿ. ನೋವಾಗ್ತಾ ಇದೆಯಾ ಅಳ್ಳಿ. ಯೋಚನೆ ಹೇಳ್ಕೋಬೇಕಾ ಹೇಳ್ಕೊಳ್ಳಿ. ಹೈಡ್ ಮಾಡ್ಕೊಂಡು ಕೊಡ್ಬೇಡಿ. ಅಥವಾ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬರೀರಿ, ಜರ್ನಲ್ ಮಾಡಿ, ಏನ್ ಫೀಲ್ ಆಗ್ತಾ ಇದೆ ಬರೀರಿ. ಆ ಎಮೋಷನಲ್ ಡಿಟಾಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಾರ್ ಅನ್ ಎಕ್ಸಾಂಪಲ್, ನಾವು ಏನಾದ್ರು ಲೈಕ್ ಹಿಂದಿನ ದಿನ ಏನೋ ಒಂದು ಬೇಡ್ದಿದ್ದ ಐಟಮ್ ತಿಂದಿರ್ತೀವಿ, ಹೊಟ್ಟೆ ಸರಿ ಇರಲ್ಲ, ಡಿಟಾಕ್ಸ್ ಮಾಡ್ಕೋಬೇಕು. ಏನ್ ಮಾಡ್ತೀವಿ, ಲೆಮನ್ ಏನಾದ್ರೂ ಕುಡಿತೀವಲ್ಲ, ಹೊಟ್ಟೆಯಿಂದ ಒಂದ್ ಅಂಶ ಹೋಗ್ಲಿ ಅಂತ. ಸೊ ಮನ್ಸಿಂದ ಕೂಡ ಅದೊಂದು ಹೋಗ್ಬೇಕು ಅಂತ ಅಟ್ಲೀಸ್ಟ್ ಬರೀರಿ, ಜರ್ನಲ್ ಮಾಡಿ, ಏನ್ ಫೀಲ್ ಆಗ್ತದೆ ದಿನ ಹೊರಗೆ ಹಾಕಿ. ಇದನ್ನ ನೀವು ಎಮೋಷನಲ್ ಡಿಟಾಕ್ಸ್ ಮಾಡ್ಕೋಬಹುದು. ಸೊ ಇದರಿಂದ ನೀವು ಎಮೋಷನಲ್ ಸಿಚುವೇಶನ್ ಹೊರಗೆ ಬರ್ಬೋದು. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಶಾರ್ಟ್ ಕಟ್ ನ ನೀವು ಹುಡುಕ್ತಾ ಇದ್ದೀರಾ ಗ್ರೂಪ್, ನೀವು ಪಾಸಿಬಲ್ ಶಾರ್ಟ್ ಕಟ್ ಇಂದ ಅದರಿಂದ ಹೊರಗೆ ಬರೋದನ್ನ ಯೋಚನೆ ಮಾಡಬೇಡಿ. ಆಕ್ಸೆಪ್ಟ್ ದಟ್ ನಿಮಗೆ ಪೇನ್ ಆಗಿದೆ, ಆಕ್ಸೆಪ್ಟ್ ದಟ್ ಯಾರೋ ಬಿಟ್ಟು ಹೋಗಿದ್ದಾರೆ, ಆಕ್ಸೆಪ್ಟ್ ದಟ್ ಏನೋ ನೆಗೆಟಿವಿಟಿ ಆಗಿದೆ. ಎಲ್ಲೋ ಒಂದ್ ಕಡೆ ಈ ರಿಯಾಲಿಟಿನೇ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದೊಂದು ಮೇಜರ್ ಪ್ರಾಬ್ಲಮ್ ಕೂಡ ನೋಡ್ತಾ ಇದ್ದೀನಿ. ಕಾನ್ಶಿಯಸ್ನೆಸ್ಸಿಗೆ ಬನ್ನಿ, ಜಾಸ್ತಿ ಮೈಂಡ್ ಅಲ್ಲೇ ಇರಬೇಡಿ, ರಿಯಾಲಿಟಿಗೆ ಬರಬೇಕು ಗ್ರೂಪ್ 1. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ತುಂಬಾನೇ ಇನ್ ಡೆಪ್ತ್ ರೀಡಿಂಗ್ ಐ ನೋ, ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಮೆಸೇಜ್ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಿಮ್ ಏನಾದ್ರು ಒಪಿನಿಯನ್ ಇದ್ರೆ. ಅಂಡ್ ಯಾರಿಗೆಲ್ಲ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗೋದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಹೆಲ್ಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಿಮ್ಮ ಹಲವಾರು ಪ್ರಶ್ನೆಗಳು, ಯಾಕೆ ನನ್ನ ಲೈಫಲ್ಲಿ ಹಿಂಗ್ ಆಗ್ತಾ ಇದೆ, ಯಾಕೆ ನಂಗೆ ಹಿಂಗ್ ಆಗ್ತಾ ಇದೆ, ದೇವ್ರು ಯಾಕೆ ನಂಗೆ ಪನಿಷ್ಮೆಂಟ್ ಕೊಡ್ತಾ ಇದೆ, ನನ್ನ ಲೈಫಲ್ಲೇ ಹಿಂಗ್ ಆಗ್ಬೇಕಿತ್ತ, ನನ್ನ ಲೈಫಲ್ಲೇ ಎಲ್ಲಾ ಸರಿ ಆಯ್ತು ಅಂದಾಗ ಏನಾದ್ರೂ ಒಂದಾಗತ್ತೆ. ಸೊ ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಡೆಫಿನೆಟ್ಲಿ ಓಡ್ತಾ ಇದೆ. ಅದಕ್ಕೆ ಈ ಒಂದು ವಿಡಿಯೋ ಕೂಡ ನೀವು ಕ್ಲಿಕ್ ಮಾಡಿದೀರಾ, ರೈಟ್? ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಈ ಎಲ್ಲ ನಂಗ್ಯಾಕೆ ಅನ್ನೋ ಒಂದು ಕ್ವೆಶನ್ಸಿಗೆ ಉತ್ತರ ಕೊಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ ಗ್ರೂಪ್ 2 ಏನ್ ಬರ್ತಾರೆ ನಿಮಗೆ. ಯಾವ ಒಂದು ಸಿಚುವೇಶನ್ ಅಲ್ಲಿ ನಂಗ್ಯಾಕೆ ಅನ್ಕೊಂಡ್ ಕೂತಿದೀರಾ ನೀವು, ಲೈಫಲ್ಲಿ ಆ ಥರದ್ದು ಏನಾಗಿದೆ, ಅಂಡ್ ನಿಮಗೆ ಗೈಡೆನ್ಸ್ ಯಾಕೆ ಬೇಕು. there is Knight of Cups. So it's interesting. Group 1 ಅಲ್ಲೂ ಕೂಡ ಕೈಂಡ್ ಆಫ್ ಎಮೋಷನಲಿ ಡಿಪ್ರೆಸ್ ಸಿಚುವೇಶನ್. ಗ್ರೂಪ್ 2 ಅಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಎಮೋಷನಲಿ ಡಿಪ್ರೆಸ್ಡ್ ಆಗೋದು ಅಂತ ಅಲ್ಲ. ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನ ಮತ್ತೆ ಒಬ್ರ ಜೊತೆ ನೀವು ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಬ್ರ ಜೊತೆ ಎಮೋಷನಲಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅದು ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಮೇ ಬಿ ತುಂಬಾ ಜನಕ್ಕೆ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ಬಂದಿದ್ದಾರೆ, ಒಂದ್ ಪಾಯಿಂಟ್ ಅಲ್ಲಿ ನೀವು ತುಂಬಾ ಇಷ್ಟಪಟ್ಟಿದ್ರಿ, ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಅದೇ ಲವ್, ಅದೇ ಒಂದು ಎಮೋಷನಲ್ ಸಪೋರ್ಟ್, ಅದೇ ಒಂದು ಕೇರಿಂಗ್ ಅದು ನಿಮಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ಗೆ, ಅದು ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ ಜೊತೆ. ಪ್ರಾಬಬ್ಲಿ ನಿಮ್ಮ ಕ್ವೆಶನ್ ಅದಾಗಿರ್ಬೋದು, ನನ್ಗೆ ಯಾಕೆ ಹಿಂಗ್ ಆಗ್ತಾ ಇದೆ, ಅಥವಾ ಒಂದು ಸ್ಪೆಸಿಫಿಕ್ ಪರ್ಸನ್ ಲೈಕ್ ಒನ್ ಸೈಡೆಡ್ ರಿಲೇಶನ್ಶಿಪ್, ಒನ್ ಸೈಡೆಡ್ ಕನೆಕ್ಷನ್ ನೋಡ್ತಾ ಇದೀನಿ ನಾನು ಗ್ರೂಪ್ 2. ಮೇನ್ ಆಗಿ ಏನಂತ ಅಂದ್ರೆ, ತುಂಬಾ ವರ್ಷಗಳಿಂದ ಈ ಪರ್ಸನ್ ಲೈಫಲ್ಲಿ ಬೇಕು, ಈ ಪರ್ಸನ್ ನನ್ನ ಲೈಫಲ್ಲಿ ಇರಬೇಕು, ಈ ಒಂದು ಕನೆಕ್ಷನ್ ಬೇಕು. ಅದು ಫ್ರೆಂಡ್ಶಿಪ್ಪೇ ಆಗಿದ್ರು ಪರವಾಗಿಲ್ಲ, ಅದು 1-2-3 ಡೇಸಿಗೆ ಅವ್ರು ನನ್ನ ಲೈಫಲ್ಲಿ ಇದ್ರು ಪರವಾಗಿಲ್ಲ, ಅಥವಾ 2-3 ಡೇಸಿಗೆ ನಾನು ಅವ್ರನ್ನ ಮಾತಾಡ್ಸ್ಕೊಂಡಿರ್ತೀನಿ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಅವ್ರು ನನ್ನ ಮೇಲೆ ಅಟೆನ್ಷನ್ ಕೊಡ್ಲಿ, ಇಂಟ್ರೆಸ್ಟ್ ತೋರಿಸ್ಲಿ, ಈ ತರ ಒಂದು ಪ್ರಶ್ನೆ ನಿಮ್ಮ ಮನ್ಸಲ್ಲಿದೆ.
ಯಾಕೆ ಈ ಪರ್ಸನ್ ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಯಾಕೆ ಈ ಪರ್ಸನ್ ಎಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ, ಎಷ್ಟು ನಾನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಎಷ್ಟು ನನ್ನ ಕಡೆಯಿಂದ ಎಫರ್ಟ್ ಹಾಕ್ತಾ ಇದ್ದೀನಿ, ಬಟ್ ಸ್ಟಿಲ್ ಯಾಕೆ ಈ ಪರ್ಸನ್ ನನ್ನ ಮೇಲೆ ಅಟೆನ್ಷನ್ ತೋರಿಸ್ತಾ ಇಲ್ಲ, ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಈ ಒಂದು ಸ್ಪೆಸಿಫಿಕ್ ಕ್ವೆಶನ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ. ಅಂಡ್ ಸ್ವಲ್ಪ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಯಾವುದೋ ಒಂದು ಸ್ಪೆಸಿಫಿಕ್ ಕೆಲಸ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಜಾಬ್ ರೋಲ್, ಅದು ಏನಾಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್, ಕ್ರಿಯೇಟಿವ್, ವಿಡಿಯೋ ಮೇಕಿಂಗ್, ಗ್ರಾಫಿಕ್ ಡಿಸೈನರ್, ಕಾಂಟೆಂಟ್ ರೈಟಿಂಗ್, ಈ ತರ ಒಂದು ಸ್ಪೆಸಿಫಿಕ್ ಯಾವುದೋ ಒಂದು ಇಷ್ಟಪಟ್ಕೊಂಡು ನೀವು ಆ ರೋಲ್ಗೆ ನೀವು ಇದಾಗ್ತಾ ಇದ್ದೀರಾ, ಅಪ್ಲೈ ಮಾಡ್ತಾ ಇದ್ದೀರಾ ಜಾಬ್, ಬಟ್ ಆ ಕಡೆ ನಿಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ, ಆ ಒಂದು ಆಪರ್ಚುನಿಟಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಅಂಡ್ ತುಂಬಾ ಜನಕ್ಕೆ ನಾನು ಒನ್ ಸೈಡೆಡ್ ಲವ್, ಡೆಫಿನೆಟ್ಲಿ 80% ಒನ್ ಸೈಡೆಡ್ ಲವ್ ಇರೋರು ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ನೀವು, ಗ್ರೂಪ್ 2. ಅಂಡ್ ಒನ್ ಮೋರ್ ಥಿಂಗ್ ಇಸ್, ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರಾ ಯಾರಿಗೋನೋ, ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋಣ, ಐ ಮೀನ್ ಜಾಸ್ತಿ ಮಾತಾಡ್ಸಕ್ ಶುರು ಮಾಡೋಣ, ಸ್ವಲ್ಪ ಕ್ಲೋಸ್ ಆಗೋಣ, ಸ್ವಲ್ಪ ಇವ್ರ ಬಗ್ಗೆ ತಿಳ್ಕೊಳ್ಳೋಣ, ಈ ತರ ತುಂಬಾ ನೀವು ಒಬ್ರು ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಮೆಸೇಜ್ ಆಗ್ಲಿ, ಸಮಥಿಂಗ್ ಯು ಆರ್ ಡೂಯಿಂಗ್, ಮ್ಯಾನಿಫೆಸ್ಟೇಷನ್ ಕೂಡ ತುಂಬಾ ಜನ ಮಾಡ್ತಾ ಇದ್ದೀರಾ ಆಗ್ಲಿ ಅಂತ, ಬಟ್ ಆಗ್ತಾ ಇಲ್ಲ ಅದು. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಇಟ್ಸ್ ನಾಟ್ ದಟ್ ಏನೋ ನಿಮ್ ಲೈಫಲ್ಲಿ ಆಯ್ತು ಅದಕ್ಕೆ ನೀವು ಡಿಸಪಾಯಿಂಟ್ ಆಗ್ತಾ ಇದ್ದೀರಾ, ಆ ತರ ಸಿಚುವೇಶನ್ ನೋಡ್ತಾ ಇಲ್ಲ, ಏನಕ್ಕೋ ಟ್ರೈ ಮಾಡ್ತಾ ಇದ್ದೀರಾ, ಆ ಕಡೆನ ನಿಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ಇಟ್ಸ್ ಲೈಕ್ ನೀವೆಲ್ಲೋ ಒಂದ್ ಕಡೆ ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ, ನೀವೆಲ್ಲೋ ಒಂದ್ ಕಡೆ ಯಾರಿಗೋ ಒಬ್ರಿಗೆ ಅದ್ ಆಗ್ತಾ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನೀವು ರೋಲ್ಗೆ ಕೆಲ್ಸಕ್ಕೆ ಅಪ್ಲೈ ಮಾಡಿದೀರಾ, ನಿಮಗ್ ಸಿಗ್ತಾ ಇಲ್ಲ, ಬಟ್ ನಿಮ್ ಫ್ರೆಂಡ್ಸಿಗೆ ಆಗ್ತಾ ಇದೆ, ಅಥವಾ ಅವ್ರಿಗೆ ಆಗಿದೆ, ನನ್ಕಿಂತ ಕಡಿಮೆ ಮಾರ್ಕ್ಸ್ ತಕೊಂಡಿದ್ದಾರೆ, ಅವ್ರಿಗೇನೆ ಆಗಿದೆ, ನನಗಾಗಿಲ್ಲ, ಅವ್ರಿಗೆ ನಾನ್ ಜಾಸ್ತಿ ಓದಿದೀನಿ, ನಾನ್ ಜಾಸ್ತಿ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿದೀನಿ, ಬಟ್ ಅವ್ರಿಗೆ ಆಗ್ತಾ ಇದೆ, ನಂಗೆ ಆಗ್ತಾ ಇಲ್ಲ, ನಂಗೆ ಅದೃಷ್ಟ ಇಲ್ಲ, ಯಾವಾಗ್ಲೂ ನನಗೆ ಹಿಂಗೆ ಆಗತ್ತೆ, ನನಗೆ ಏನ್ ಬೇಕು ನನಗೆ ಅದು ಆಗಲ್ಲ, ಏನ್ ಬೇಡ ಆಗತ್ತೆ ನನಗೆ, ಬಟ್ ಏನ್ ಬೇಕು ಅದು ಆಗಲ್ಲ. ಸೊ ಏನ್ ನಾನು ಇಷ್ಟಪಟ್ಟು ಮಾಡಿರ್ತೀನಿ ಅದು ವರ್ಕೌಟ್ ಆಗಲ್ಲ. ಸೊ ಈ ತರ ಸಿಚುವೇಶನ್ ನೋಡ್ತಾ ಇದೀನಿ ತುಂಬಾ ಜನ. ಫಾರ್ ಅನ್ ಎಕ್ಸಾಂಪಲ್ ಕುಕ್ಕಿಂಗ್ ಅಂತಾನೆ ತಗೊಳ್ಳಿ, ಯಾವುದೋ ಒಂದು ಐಟಮ್, ಫಾರ್ ಅನ್ ಎಕ್ಸಾಂಪಲ್ ಯಾವ ಒಂದು ಐಟಮ್ ಚೆನ್ನಾಗಿ ಬರಲ್ಲ, ಯೂಶಲಿ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಾರೆ, ಬಟ್ ಅಲ್ಟಿಮೇಟ್ಲಿ ಅದು ಇಟ್ ಡಿಪೆಂಡ್ಸ್ ಆನ್ ಲಕ್. ಆ ತರ ಒಂದು ಐಟಮ್ ಅನ್ಕೊಳ್ಳಿ, ಯಾವ್ದದು, ಯೂಶಲಿ ತರಕಾರಿ ಸಾರು ಹಂಗ್ ಬರುತ್ತೆ ಅಲ್ವಾ, ನಾರ್ಮಲ್ ಸಾರೇ ನಾವ್ ಅನ್ಕೊಂಡಂಗ್ ಬರಲ್ಲ. ಕೇಕ್, ಕೇಕ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ತಾನೆ. ಸೊ ಹೆಂಗೆಂಗೋ ಮಾಡಿರ್ತೀರಾ ನೀವು, ಬೇರೆ ರೀತಿಯಲ್ಲಿ ಮಾಡಿರ್ತೀರಾ, ನಿಮ್ದೇ ಒಂದು ವೇ ಅಲ್ಲಿ ಮಾಡಿರ್ತೀರಾ, ಬಿಸ್ಕೆಟ್ ಅದು ಇದು ಇದೆಲ್ಲ ಮಾಡ್ಬಿಟ್ಟು, ಬಟ್ ಲಾಸ್ಟ್ಗೆ ಆ ಒಂದು ಎಂಡ್ ಪ್ರಾಡಕ್ಟ್ ಚೆನ್ನಾಗಿ ಬರ್ತಾ ಇರಲ್ಲ. ಸೊ ಈ ತರ ನೋಡ್ತಾ ಇದೀನಿ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದೀರಾ. ಇದಕ್ಕೊಂದು ಗೈಡೆನ್ಸ್ ಕೊಡೋಣ, ಗ್ರೂಪ್ 2, ಲೆಟ್ಸ್ ಸಿ. ಅದು ತುಂಬಾ ಜನಕ್ಕೆ ತುಂಬಾ ತಿಂಗಳಿಂದ ಟ್ರಾವೆಲ್ ಪ್ಲಾನ್ ಮಾಡ್ತಾ ಇದ್ದೀರಾ, ಅದಾಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ, ನಿಮಗೆ ಏನೋ ಒಂದು ತುಂಬಾ ಇಷ್ಟಪಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ನಿಮಗೆ ಬೇರೆಯವರೆಲ್ಲ ಟ್ರಾವೆಲ್ ಮಾಡ್ತಾ ಇದಾರೆ, ಬೇರೆಯವರೆಲ್ಲ ಟ್ರಿಪ್ ಹೊಡಿತಾ ಇದಾರೆ, ಬಟ್ ನಂಗೆ ಆಗ್ತಾ ಇಲ್ಲ, ಎಲ್ಲ ಸರಿ ಇದಾಗ ಏನೋ ಒಂದ್ ಸರಿ ಇರಲ್ಲ, ಆತರ ಒಂದಾಗುತ್ತಲ್ವಾ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿದ್ದೀರಾ ಗ್ರೂಪ್ 2. ಲೆಟ್ ಮೀ ಸಿ, ಇದಕ್ಕೆ ಗೈಡೆನ್ಸ್ ದಿ ಡೆತ್ ಟ್ಯಾರೋ ಬಂದಿದೆ. ಓಕೆ, ಡೆತ್ ಬಂದ್ರೆ ಆಕ್ಚುಯಲ್ ಡೆತ್ ಅಂತ ಅಲ್ಲ, ಡೆತ್ ಅಂದ್ರೆ ಇಟ್ಸ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳುತ್ತೆ. ಮೇಜರ್ ಥಾಟ್ ಪ್ರೊಸೆಸ್ ಅಲ್ಲೇ ಮೇಜರ್ ಚೇಂಜ್ ಆಫ್ ಥಿಂಕಿಂಗ್ ಬಗ್ಗೆ ಹೇಳುತ್ತೆ. ಇಲ್ಲಿ ಒಂದ್ ಅಬ್ಸರ್ವ್ ಮಾಡ್ಬೋದು, ಇದೊಂಥರ ಏನೋ ಹಾರ್ಸ್ ಒಂದ್ರ ಹಿಂದೆ ಒಂದು ಹೋಗ್ತಾ ಇರೋದು, ಬಟ್ ಇದು ಫಸ್ಟ್ ಬಂದಿದೆ ಅಲ್ವಾ, ನಿಮಗೆ ಯಾವ್ದು ಫಸ್ಟ್ ಕಾಣಿಸುತ್ತೆ ಗೊತ್ತಾಗ್ತಾ ಇಲ್ಲ. ಐ ಗೆಸ್ ನಿಮಗೆ ಫಸ್ಟ್ ಇದು ಕಾಣಿಸ್ತಾ ಇದೆ. ಓಕೆ, ಸೊ ಇಟ್ಸ್ ಲೈಕ್ ಇಲ್ಲಿ ಇದು ಹೋಗ್ತಾ ಇದೆ, ಇದನ್ನ ಇದು ಫಾಲೋ ಮಾಡ್ತಾ ಇದೆ. ಇಟ್ಸ್ ಅ ಸ್ಯಾಡ್ ಟ್ರೂತ್, ಆಯ್ತಾ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಲೈಕ್ ಅನ್ಪಾಲಿಶ್ಡ್ ವೇ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇಟ್ಸ್ ಅ ಸ್ಯಾಡ್ ಟ್ರೂತ್ ಬಿಕಾಸ್ ಡೆತ್ ಅಂದ್ರೆ ಇಟ್ಸ್ ಸ್ಕಾರ್ಪಿಯೋ ರಾಶಿ ಅಗೇನ್. ಇಟ್ಸ್ ಅ ಡೆತ್, ಸ್ಕಾರ್ಪಿಯೋ ರಾಶಿ ಒಂಥರ ಡಾರ್ಕೆಸ್ಟ್ ಸೈನ್, ಝೋಡಿಯಾಕ್ ಸೈನ್, ಸೀಕ್ರೆಟ್,
ಇನ್ ಡೆಪ್ತ್, ಮೇಜರ್ ಟ್ರಾನ್ಸ್ಫಾರ್ಮೇಶನ್, ಇದೆಲ್ಲದು ಸ್ಕಾರ್ಪಿಯೋ ರಾಶಿ ಹೇಳುತ್ತೆ. ಓಕೆ, ಇಟ್ಸ್ ಅನ್ ಇಂಡಿಕೇಶನ್ ಪ್ರಾಬಬ್ಲಿ ಈ ವರ್ಷನೇ ನೀವು ಈ ಐಡಿಯಾನ ಬಿಡಬೇಕು. ಐ ನೋ ನಿಮಗೆ ತುಂಬಾ ಜನಕ್ಕೆ ಇವಾಗ ತುಂಬಾ ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ ನನಗೆ ಗೊತ್ತು. ಬಟ್ ಅಲ್ಲಿ ಮೆಸೇಜ್ ಬರ್ತಿದೆ ಅಂದ್ಮೇಲೆ ನಾನು ಇನ್ನೊಂದು ಮೆಸೇಜ್ ನ ಹೇಳೋದಕ್ ಆಗಲ್ಲ ಗಾಯ್ಸ್, ಇರೋದನ್ನೇ ಹೇಳ್ಬೇಕು. ಐ ನೋ, ಬಿಕಾಸ್ ನಾನು ಮುಂಚೆ ಅಲ್ಲ, ಇವಾಗೂ ತುಂಬಾ ಟ್ಯಾರೋ ರೀಡಿಂಗ್ಸ್ ನೋಡ್ತೀನಿ. ಅಂಡ್ ಯಾವಾಗ ಒಬ್ಬೊಬ್ರು ತುಂಬಾ ಪಾಲಿಶ್ಡ್ ವೇ ಅಲ್ಲಿ ಹೇಳ್ತಾರೆ, ಬಟ್ ನಂದು ಒನ್ ನೆಗೆಟಿವ್ ಪಾಯಿಂಟ್ ಅಂತ ಅಂದ್ರೆ, ನನಗೆ ಆ ಪಾಲಿಶ್ಡ್ ವೇ ಅಲ್ಲಿ ಹೇಳೋದಕ್ ಬರಲ್ಲ. ಇವಾಗ ಅಲ್ಲಿ ರೆಡ್ ಅಂತ ಅಂದ್ರೆ ರೆಡ್ಡೇ ಅಂತೀನಿ ನಾನು, ಪಿಂಕ್, ಆರೆಂಜ್, ರೆಡ್ ಅಂತ ಹೇಳೋದಕ್ ನನಗೆ ಅದೇನೋ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕಲಿಬೇಕು. ಬಟ್ ಸ್ಟಿಲ್ ಐ ನೋ ರಿಯಾಲಿಟಿ ಹರ್ಟ್ಸ್, ಬಟ್ ಒಂದ್ಸತಿ ಹರ್ಟ್ ಆದ್ಮೇಲೆ ಮುಗೀತು, ಒಂದ್ಸತಿ ಅದನ್ನ ಓವರ್ಕಮ್ ಮಾಡಾದ್ಮೇಲೆ ಮುಗೀತು. ಸೊ ದಟ್ ಈಸ್ ದಿ ಡೆತ್ ಕಾರ್ಡ್. ಅಂದ್ರೆ ಒಂದ್ಸತಿ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಒಪ್ಕೊಬಿಡ್ತೀರಾ, ಅದಾಗಲ್ಲ. ಐ ನೋ ಸ್ವಲ್ಪ ಕೊರಗ್ತೀರಾ, ಬಟ್ ಯು ವಿಲ್ ಕಮ್ ಔಟ್ ಸ್ಟ್ರಾಂಗ್. ದಟ್ ಈಸ್ ಡೆತ್, ದಟ್ ಈಸ್ ಸ್ಕಾರ್ಪಿಯೋ, ದಟ್ ಈಸ್ 8th house. ಸೊ ಇಟ್ಸ್ ಸ್ಯಾಕ್ರಿಫೈಸ್ ಬಗ್ಗೆ ಹೇಳುತ್ತೆ ಅಗೈನ್. ಸೊ ಇಟ್ಸ್ ಅನ್ ಇಂಡಿಕೇಶನ್, ಗ್ರೂಪ್ 2 ನೀವ್ ಏನ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಮೇ ಬಿ ಅದ್ ನಿಮಗೆ ಈ ವರ್ಷ ತಥಾಸ್ತು ಅಂತ ದೇವ್ರು ಕೊಡಲ್ವೇನೋ. ಅಟ್ಲೀಸ್ಟ್ ಆ ಒಂದು ಡೆಡ್ ಲೈನ್ ಏನ್ ಇಟ್ಕೊಂಡಿದೀರಾ, ಆ ಡೆಡ್ ಲೈನ್ ಅಲ್ಲಿ ಅದು ಆಗಲ್ವೇನೋ, ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಫಾರ್ ಅನ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ತೀರಾ, ಅಥವಾ ಯಾವ್ದೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇರ್ತೀರಾ. ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಅದರಿಂದ ಒಂದು ಪಾಸಿಟಿವ್ ಔಟ್ಕಮ್ ಬರೋದು ವೆರಿ ಲೆಸ್ ಪಾಸಿಬಿಲಿಟಿ ಇದೆ, ಅಟ್ಲೀಸ್ಟ್ 1 ವರ್ಷ. ಸೊ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್, ನೀವು ನಿಮಗೆ ಕ್ವೆಶನ್ ಮಾಡ್ಕೊಂತ ಇರ್ಬೋದು, ನನಗೆ ಯಾಕೆ ಹಿಂಗ ಆಗ್ತಾ ಇದೆ, ನಾನ್ ಅನ್ಲಕ್ಕಿ, ನನಗೆ ಏನ್ ಇಷ್ಟ ಇದೆ ಅದೇ ನನಗೆ ಆಗಲ್ಲ, ದೇವ್ರು ನನಗೆ ಏನ್ ಕೇಳ್ತೀನಿ ಅದೇ ನನಗೆ ಕೊಡಲ್ಲ. ದೇವ್ರು ಕೊಡಲ್ಲ ಅಂತ ಅಲ್ಲ, ಮೇ ಬಿ ಅದು ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲ. ಅಂದ್ರೆ ನೀವು ನಿಮ್ಮ ಒಂದು ಸೋಲ್ ಇಲ್ಲಿ ಬರೋದಕ್ಕೂ ಮುಂಚೆ ನಾನು ಹಿಂಗಿರ್ಬೇಕು, ನನ್ನ ಲೈಫ್ ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ಇದಕ್ ಬಂದಿದ್ದೀನಿ. ಅಗೇನ್ ಡೆತ್ ಡಿಟ್ಯಾಚ್ಮೆಂಟ್ ಬಗ್ಗೆ ಕೂಡ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ ನೀವೇನ್ ಇಟ್ಕೊಂಡಿದೀರಾ, ಮೇ ಬಿ ಅದ್ ನಿಮ್ಗೆ ಅಲ್ವೇನೋ, ಮೇ ಬಿ ಅದನ್ನ ನೀವು ಬಿಟ್ಟು ಬೇರೆದ್ರ ಕಡೆ ಫೋಕಸ್ ಮಾಡಿದ್ರೆ ಪ್ರಾಬಬ್ಲಿ ನೀವು ರೈಟ್ ಡೈರೆಕ್ಷನ್ಗೆ ಹೋಗ್ಬೋದು. ಮೇ ಬಿ ಇದ್ರಲ್ಲಿ ಯಾವ ಒಂದು ಕೆಲ್ಸದಿಂದ ತುಂಬಾ ಟ್ರೈ ಮಾಡ್ತಾ ಇದೀರಾ, ಅದನ್ನ ಬಿಟ್ಟು ಪ್ರಾಬಬ್ಲಿ ನೀವು ಬೇರೆ ಕಡೆ ನೀವು ಟ್ರೈ ಮಾಡಿದ್ರೆ ಮೇ ಬಿ ನೀವು ಇನ್ನೂ ಚೆನ್ನಾಗಿ ಸಕ್ಸಸ್ ಬರ್ಬೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್, ಒಂದು ಯೂ ಟರ್ನ್ ತಗೋಬೇಕು, ನೀವು ಮೇಜರ್ ಲೈಫ್ ಚಾಯ್ಸಸ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು. ಗ್ರೂಪ್ 2. ಸೊ ಫಾರ್ ಅನ್ ಎಕ್ಸಾಂಪಲ್ ಅಗೈನ್ ರಿಲೇಶನ್ಶಿಪ್ ಅಂತಾನೆ ತಗೊಳ್ಳಿ, ಒಂದು ಸ್ಪೆಸಿಫಿಕ್ ಪರ್ಸನ್ ನನ್ನ ಲೈಫಲ್ಲಿ ಇವ್ರು ಬೇಕು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರೇ ವಾಪಸ್ ಬರ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ಆ ಪರ್ಸನ್ ಇಂದ ಈ ಒಂದು ಮೆಸೇಜ್ ನನಗೆ ಬರ್ಲಿ, ನನ್ನ ಮೆಸೇಜಿಗೆ ರೆಸ್ಪಾನ್ಸ್ ಬರ್ಲಿ. ಸೊ ಏನಾಗ್ತಾ ಇದೆ, ಈ ಬರ್ಲಿ ಆಗ್ಲಿ ಅಂತ ನೀವು ಹಠ ಮಾಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಮೇ ಬಿ ನಿಮ್ಮ ಒಂದು ನಿಮ್ಮ ಒಂದು ರಿಯಲ್ ಚಾಯ್ಸ್ ನ ನೀವು ಅದಕ್ ಫೋಕಸ್ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇದಕ್ಕೇನೆ ಫೋಕಸ್ ಮಾಡ್ತಾ ಇದ್ದೀರಾ, ಇದ್ರ ಹಿಂದೆ ಹೋಗ್ತಾ ಇದ್ದೀರಾ. ಬಟ್ ಇಟ್ಸ್ ಅ ಮೆಸೇಜ್ ನಿಮಗೆ ಗ್ರೂಪ್ 2, ಅಟ್ಲೀಸ್ಟ್ ಅನದರ್ 1 yearಗೆ ಏನ್ರು ಹಿಂದೆ ನೀವು ಹೋಗ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 2 ನೀವ್ ಅದನ್ನ ಬ್ಲೇಮ್ ಮಾಡ್ಕೊಂತಾನೆ ಇದ್ರೆ, ಯಾಕೆ ನಂಗೆ ಆಗ್ತಾ ಇಲ್ಲ, ನಾನು ಅನ್ಕೊಂಡಿದಾಗ ಆಗ್ತಾ ಇಲ್ಲ, ಅವ್ರು ಯಾಕೆ ನಂಗೆ ಬರ್ತಾ ಇಲ್ಲ, ಅದ್ ಯಾಕೆ ಆಗ್ತಾ ಇಲ್ಲ, ಮೇ ಬಿ ನೀವು ಬ್ಲೇಮ್ ಮಾಡ್ಕೊಂಡೇ ಇರ್ತೀರಾ. ಯಾವಾಗ ನೀವು ರಿಯಾಲಿಟಿ ರಿಯಲೈಸ್ ಮಾಡ್ಕೊಂತೀರಾ, ಮೇ ಬಿ ದಿಸ್ ಇಸ್ ನಾಟ್ ಫಾರ್ ಮೀ, ಅಟ್ಲೀಸ್ಟ್ ಈ ಇಯರ್ಗೆ ಇದು ನನಗಲ್ಲ ಅಂತ ನೀವು ಪ್ರಾಬಬ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಎನರ್ಜಿ ಬೆಟರ್ ಕಡೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತೀರಾ. ಎಲ್ಲಿ ಬೇಕು, ಎಲ್ಲಿ ನೆಸೆಸಿಟಿ ಇದೆ ನಿಮ್ಮ ಒಂದು ಎನರ್ಜಿ, ಪ್ರಾಬಬ್ಲಿ ನೀವು ಆ ಕಡೆ ರಿಲೇಟ್ ಮಾಡ್ಕೊಂತ ಹೋಗ್ತೀರಾ. ಬಟ್ ಫಸ್ಟ್ ಇಸ್ ನೀವ್ ಅದನ್ನ ಅರ್ಥ ಮಾಡ್ಕೋಬೇಕು, ನೀವ್ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು, ರೈಟ್? ಐ ಆಮ್ ನಾಟ್ ಸೇಯಿಂಗ್ ಏನೋ ಬೇಡ್ದಿರೋದ್ ಕೇಳ್ತಾ ಇದ್ದೀರಾ, ನಿಮ್ದು ಅಲ್ವೇನೋ ಅದು, ಬಟ್ ನೀವು ಕೇಳ್ತಾ ಇದ್ದೀರಾ ಅಂತ. ಬಟ್ ನೋ, ಲೆಟ್ ಮಿ ಟೆಲ್ ಯು, ನನಗೆ ರೀಸೆಂಟ್ ಆಗಿ ಒಂದು ಟ್ಯಾರೋ ಕಾರ್ಡ್ ಪರ್ಸನಲ್ ರೀಡಿಂಗ್ ಬಂದಿತ್ತು. ಆ ಪರ್ಸನ್ದು ದಶಾ ಬಂದ್ಬಿಟ್ಟು 11th house ದಶಾ ಆಗ್ತಾ ಇದೆ, ಬಟ್ ಅಲ್ಟಿಮೇಟ್ಲಿ ಅವರ ಒಂದು ಮೂನ್ ಸೈನ್ 12th house ಅಲ್ಲಿ ಕೂತಿದೆ.
ಓಕೆ, 11th ಹೌಸ್ ದಶ ನಡೀತಾ ಇದೆ. 11th ಹೌಸ್ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಬಗ್ಗೆ ಹೇಳುತ್ತೆ, ಕನೆಕ್ಷನ್ಸ್ ಬಗ್ಗೆ ಹೇಳುತ್ತೆ, ಸೋಷಿಯಲ್ ಸರ್ಕಲ್ ಬಗ್ಗೆ ಹೇಳುತ್ತೆ, ಜಾಸ್ತಿ ಕನೆಕ್ಷನ್ ಆಗಿ ಏನ್ ಮಾಡೋದು, ಕಾಂಟ್ಯಾಕ್ಟ್ಸ್ ಗಳನ್ನ ಪಡ್ಕೊಳ್ಳೋದು, ಇದ್ರ ಬಗ್ಗೆ ಹೇಳುತ್ತೆ. ಸೊ ಬಟ್ ಅಲ್ಟಿಮೇಟ್ಲಿ ಮೂನ್ ಅಂದ್ರೆ ನಮ್ಮ ಮನ್ಸು ಎಲ್ಲಿದೆ, ಅವ್ರ ಮನ್ಸು ಎಲ್ಲಿದೆ, 12th ಹೌಸ್ ಅಲ್ಲಿ ಇದೆ, ಡಿಟ್ಯಾಚ್ಮೆಂಟ್ ಅಲ್ಲಿ ಹೇಳ್ತಾ ಇದೆ. ಸೊ ಆ ವ್ಯಕ್ತಿ ನಂತರ ನನ್ ಕೇಳಿದ್ರು, ಲೈಕ್ ನನ್ನ ಲೈಫ್ ಅಲ್ಲಿ ನಾನು ಈ ಒಂದಷ್ಟು ರಿಲೇಶನ್ಶಿಪ್, ಸೋಷಿಯಲ್ ರಿಲೇಶನ್ಶಿಪ್, ಇದನ್ನ ನಾನು ಕೊನೆವರೆಗೂ ಇಟ್ಕೋಬಹುದಾ, ಇಲ್ಲಿವರೆಗೂ ನಾನು ಏನು ಪಡ್ಕೊಂಡ್ ಬಂದಿದ್ದೀನಿ, ಫ್ರೆಂಡ್ಶಿಪ್ ಆಗಿರ್ಬೋದು, ಸೋಷಿಯಲ್ ಸರ್ಕಲ್ ಆಗಿರ್ಬೋದು, ಆ ಫೇಮ್ ಆಗಿರ್ಬೋದು, ಇದೆಲ್ಲ ನಾನು ಕೊನೆವರೆಗೂ ಅಂದ್ರೆ ಇಟ್ಕೊಳಕ್ ಆಗತ್ತಾ? ಆ ದಶ ಎಂಡ್ ಆಗೋವರೆಗೂ ಪ್ರಾಬಬ್ಲಿ ಇರುತ್ತೆ. ದಶ ಎಂಡ್ ಆದ್ಮೇಲೆ ಐ ಟೋಲ್ಡ್ ಇಲ್ಲ, ಚಾನ್ಸಸ್ ಇಲ್ಲ, ನೀವೇ ಪ್ರಿಫರ್ ಮಾಡಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ಮೂನ್ 12th ಹೌಸ್ ಅಲ್ಲಿ ಇದೆ. 12th ಇಸ್ ಐಸೋಲೇಷನ್ ಹೌಸ್. ಸೊ ನೀವೇ ಬೇಡ ಅಂದ್ರೂ ನೀವೇ ದೂರ ಹೋಗ್ತೀರಾ. ನಿಮಗೇನೆ ಫೀಲ್ ಆಗತ್ತೆ ಅವ್ರ ಎನರ್ಜಿಗಳು ಬೇಡ ಅಂತ. ಆ ವ್ಯಕ್ತಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ಬಟ್ ದಟ್ ಈಸ್ ರಿಯಾಲಿಟಿ, ರೈಟ್? ಸೊ ಏನೋ ನೀವು ಕೇಳ್ತಾ ಇದ್ದೀರಾ, ಪ್ರಾಬಬ್ಲಿ ದಟ್ ಈಸ್ ನಾಟ್ ಯೋರ್ ಕಪ್ ಆಫ್ ಟೀ. ಪ್ರಾಬಬ್ಲಿ ಇಟ್ಸ್ ಅ ಹಾರ್ಶ್ ಟ್ರೂತ್, ಬಟ್ ಎಲ್ಲೊಂದು ತುಂಬಾ ಇಷ್ಟಪಡ್ತಾ ಇದ್ದೀರಾ ಒಂದು ಸ್ಪೆಸಿಫಿಕ್ ವ್ಯಕ್ತಿ, ಸ್ಪೆಸಿಫಿಕ್ ಥಿಂಗ್. ಬಿಕಾಸ್ ನೈಟ್ ಆಫ್ ಕಪ್ಸ್ ಅಂತ ಅಂದ್ರೆ ಮನ್ಸಾರೆ ನೀವು ಕೇಳ್ತಾ ಇದ್ದೀರಾ. ಬಟ್ ಹಿಂದೆ ಯಾರಿದ್ದಾರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರ ಹಿಂದೆ ದ ಸಮಥಿಂಗ್ ಟೆರರ್ ಸ್ಕೆಲಿಟನ್ ಇದೆ. ಓಕೆ, ಸೊ ಇಟ್ಸ್ ಅನ್ ಇಂಡಿಕೇಶನ್ ಸಮಥಿಂಗ್ ಡಾರ್ಕ್ ಎನರ್ಜಿ ಸರೌಂಡ್ ಆಗಿದೆ. ಮೇ ಬಿ ಅದ್ ನಿಮಗಲ್ವೇನೋ. ಸಮಟೈಮ್ಸ್ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಲ್ವಾ? ಅದೆಷ್ಟೇ ನಮಗೆ ಒಳ್ಳೇದಾಗಿದ್ರು ಅದ್ ನಮಗೆ ಒಂದೊಂದ್ಸತಿ ಸಿಗಲ್ಲ ಅಂತ ನಿಮ್ನ ನೀವು ಬ್ಲೇಮ್ ಮಾಡ್ಕೋಬೇಡಿ. ಮೇ ಬಿ ನಿಮಗೆ ಇನ್ನೂ ಬೆಟರ್ ಪಾಸಿಬಿಲಿಟೀಸ್ ಇದೆ, ಬೆಟರ್ ಆಪರ್ಚುನಿಟೀಸ್ ಇದೆ. ಮೇ ಬಿ ನೀವು ನಿಮ್ಮ ಫೋಕಸ್ ಅದ್ರ ಕಡೆ ಮಾಡಬೇಕು. ದಿಸ್ ಇಸ್ ದ ರಿಯಲ್ ಮೆಸೇಜ್. ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಇದಾಗಿತ್ತು ನಿಮ್ಮ ಒಂದು ನನ್ನ ಲೈಫಲ್ಲಿ ಯಾಕಿಂಗ್ ಆಗ್ತಾ ಇದೆ ಅನ್ನೋ ಒಂದು ಕ್ವೆಶನ್ಗೆ ಮೆಸೇಜ್. ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ನಿಮ್ಮ ಕ್ವೆಶನ್ಸಿಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಅಷ್ಟೇ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.